ಶ್ರೀ ಗುರುಭ್ಯೋ ನಮಃ. ಹರ ಮುನಿದ್ರು ಗುರು ಕಾಯುವ ಎನ್ನುವಂಥ ಮಾತಿದೆ. ನಮ್ಮ ಜೀವನದಲ್ಲಿ ಏನೇ ಒಳ್ಳೆಯದಾಗಬೇಕು ಅಂತ ಕುಂದ್ರೂ ಕೂಡ ಗುರುವಿನ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಕನ್ನಡದಲ್ಲಿ ರಾಯರ ದರ್ಶನ ಎನ್ನುವಂತಹ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಈಗ ರಿಲೀಸ್ ಆಗಿ 2 ವಾರಕ್ಕೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ. ಈ ಒಂದು ಆಲ್ಬಮ್ ಸಾಂಗ್ನ ರಘು ಭಟ್ ಎನ್ನುವರು ಸಾರಥ್ಯವನ್ನು ವಹಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಸ್ವತಃ ರಘು ಭಟ್ ಅವರಿದ್ದಾರೆ. ನಮಸ್ತೆ. ನಮಸ್ಕಾರ. ಈಗ ಮೊದಲೇ ನಾನು ಹೇಳ್ದಂಗೆ, ಈಗ ಜೀವನದಲ್ಲಿ ಏನೇ ಆಗಬೇಕು ಅಂತಂದ್ರೂ ಕೂಡ ಗುರುವಿನ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಈಗ ನೀವೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೂ ಕೂಡ ದೇವ್ ನಮ್ಮನ್ನು ಕರೆಸ್ಕೋಬೇಕು, ನಾವು ಹೋಗಬೇಕು ಅಂತ ಅನ್ಕೊಳ್ಳೋದಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಪ್ರಥಮವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾನಂ ತಾಂ ಕಾಮಧೇನು ಓಂ ಗುರುಭ್ಯೋ ನಮಃ. ಅದು ನಿಜ 100%. ಈಗ ನಾವು ಒಂದು ಸಾಂಗ್ ಮಾಡ್ತೀವಿ ರಾಯರ ಬಗ್ಗೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ರಾಯರೇ ಕರೆಸ್ಕೊಂಡು ಮಾಡಿಸಿದ್ರು ಅನ್ಕೋತೀನಿ. ಯಾಕಂದರೆ ಪ್ರತಿಯೊಬ್ಬರೂ ಅದಕ್ಕೆ ಇವತ್ತು ಏನು ಸಾಂಗು ಏನಾಗಬೇಕು ಅಂತ ಅದರಲ್ಲಿ ಎಷ್ಟೋ ಟೆಕ್ನಿಷಿಯನ್ಸ್ಗಳು, ಮ್ಯೂಸಿಕ್ ಡೈರೆಕ್ಟರ್ಗಳು, ಕ್ಯಾಮ್ರಾಮ್ಯಾನ್ಗಳು ಎಲ್ಲ ಅದು ನನಗೆ ರಾಯರೇ ಕೊಟ್ಟಿರೋರು ಅಂತ ಅಂದ್ಕೊಂಡಿದ್ದೀನಿ. 8 ತಿಂಗಳ ಕಾಲ ಆಲ್ಮೋಸ್ಟ್ ಶೂಟಿಂಗ್ ಮಾಡಿದ್ರಿ ಮಂತ್ರಾಲಯದಲ್ಲಿ. ಆಮೇಲೆ ಗ್ರ್ಯಾಂಡ್ ರಿಲೀಸ್ ಕೂಡ ಮಾಡಿದ್ರಿ. ಸಾಕಷ್ಟು ಕಲಾವಿದರು ಬಂದಿದ್ರು ಮಂತ್ರಾಲಯಕ್ಕೆ. ಅಂದರೆ ಈ ಜರ್ನಿ ಬಗ್ಗೆ ಹೇಳಿ. ಅಂದರೆ ಏನಾಗುತ್ತೆ, ಈಗ ಎಲ್ಲ ಒಂದು ಕಡೆ ಹೋಗಬೇಕು ಅಂದಾಗ ಏನೋ ಒಂದಷ್ಟು ಕೆಲಸಗಳು ಎಲ್ಲ ಬರುತ್ತೆ. ಬಟ್ ಹಾಗಾಗಲಿಲ್ಲ, ಕಲಾವಿದರು ಸಾಕಷ್ಟು ಜನ ಬಂದರು, ಅದ್ದೂರಿಯಾಗಿ ರಿಲೀಸ್ ಆಯಿತು. 100%. ಅವತ್ತು ರಿಲೀಸಿಂಗ್ಗೆ ಇನ್ನೂ ಜಾಸ್ತಿ ಜನಕ್ಕೆ ಇನ್ವೈಟ್ ಮಾಡಿದ್ದೆ, ತುಂಬ ಜನರಿಗೆ ಇನ್ವೈಟ್ ಮಾಡಿದ್ದೆ. ಅದು ನೀವು ಹೇಳ್ತೀರಿ ಅಗೈನ್ ರಾಯರ್ ಕರೆಸ್ಕೋಬೇಕು ಅಂತ. ಸೊ ಎಷ್ಟು ಜನ ರಾಯರ್ ಕರೆಸ್ಕೊಂಡಿದ್ದಾರೆ ಅವತ್ತಿನ ದಿವಸ ಅವ್ರು ಬಂದಿದ್ದಾರೆ. ಸೊ ಸುಬ್ರೀಂದ್ರ ಶ್ರೀಗಳು ಏನು ಹೇಳ್ತಾ ಇದ್ರು, ಸೊ ಇನ್ವೈಟ್ ಮಾಡಿ, ಎಲ್ರಿಗೂ ಇನ್ವೈಟ್ ಮಾಡಿ, ಎಲ್ರಿಗೂ ರಾಯರೇ. ಸೊ ಯಾರಿಗೆ ಪಾಪ ಅವ್ರವ್ರಿಗೆ ಕೆಲಸ, ಅವ್ರವ್ರ ಒತ್ತಡ ಇರುತ್ತೆ, ಮನೆಯಲ್ಲಿ ಬರಬಾರ್ದು ಅಂತ ಕೆಲವೊಮ್ಮೆ ಇರುತ್ತೆ, ಅಂಥವ್ರಿಗೆಲ್ಲ ಬರೋಕ್ಕಾಗಿಲ್ಲ. ಬಾಕಿದವರೆಲ್ಲ ಬಂದಿದ್ದಾರೆ, ರಾಯರ್ ಕರೆಸ್ಕೋತಾರೆ ಅಂತ ಹೇಳ್ತಿದ್ರು. ಸೊ ಅವರೆಲ್ಲ ಬಂದಿದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಇಲ್ಲಿ ತನಕ ಐ ಥಿಂಕ್ ಮಂತ್ರಾಲಯ ಎದುರುಗಡೆ ಸ್ಟೇಜ್ ಹಾಕಿ ಅಷ್ಟು ದೊಡ್ಡ ಕಾರ್ಯಕ್ರಮ ಯಾವತ್ತೂ ಆಗಿರಲಿಲ್ಲ. ಅದನ್ನು ಗುರುಗಳ ಆಶೀರ್ವಾದನೇ ನಮಗೆ ಅದಕ್ಕೆ ಏನು ಮುಂದೆ ಇಷ್ಟು ಸಕ್ಸಸ್ ಆಗೋಕ್ಕೆ ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಅವ್ರ ಹತ್ರ ಹೋಗಿ ಮಾತಾಡಬೇಕಾದ್ರೆ, ಅವ್ರ ಹತ್ರ ಅಡ್ವೈಸ್ ತೊಗೋಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಎಲ್ಲ ಚೆನ್ನಾಗಾಗುತ್ತೆ. ಯಾಕಂದರೆ ಪಾಪ ಅವ್ರು ತುಂಬ ಬ್ಯುಸಿ ಇದ್ದರು. ಅಂದರೆ ಹೇಳ್ತಾರೆ ದಿವಸಕ್ಕೆ 1 ಲಕ್ಷಾಂತರ ಭಕ್ತರು ಬರ್ತಾರೆ, ಅವ್ರಿಗೆ ಮಂತ್ರಾಕ್ಷತೆ ಕೊಡೋದಾಗಿರ್ಬೋದು, ಅಲ್ಲಿದ್ದು ಮಠದಲ್ಲಿ ಪೂಜೆಗಳು, ಅದರಲ್ಲೂ ನಮಗೆ ಟೈಮ್ ಕೊಡ್ತಾಯಿದ್ರು. ಸೊ ಅವರ ಆಶೀರ್ವಾದ ಇಲ್ಲ ಅಂದರೆ ಇಷ್ಟು ಸಕ್ಸಸ್ ಆಗೋಕ್ಕೆ ಕಾರಣ ಆಗ್ತಿರ್ಲಿಲ್ಲ. ಆ್ಯಂಡ್ ಅಜನೀಶ್ ಆ್ಯಂಡ್ ಬಾಬಿ ಮೇಡಮ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ನನ್ನ ಒಂದು 20-25 ವರ್ಷದ ಸ್ನೇಹ ಅವ್ರದ್ದು ನಂದು. ಅವ್ರಿಗೊಂದು ಫಸ್ಟ್ ಕಾಲ್ ಮಾಡಬೇಕಾದ್ರೆ ಫಸ್ಟ್ ಕಾಲಲ್ಲೇ ಅವರು ಇಲ್ಲ 100% ಮಾಡೋಣ ರಾಯರಿಗೋಸ್ಕರ. ಯಾಕಂದರೆ ಅವರು ರಾಯರನ್ನು ತುಂಬ ನಂಬ್ತಾರೆ. ಅದರದ್ದೇ ಒಂದು ಸ್ಟೋರೀಸ್ ಇದೆ ಈ ಕಾಂತಾರ ಬಗ್ಗೆ, ಯಾವುದೋ ಒಂದು ಸಾಂಗ್ಗೆ. ಸೊ ಅವರು ನೆಕ್ಸ್ಟ್ ಸಿಗಬೇಕಾದ್ರೆ ನಿಮ್ಮ ಪಾಡ್ಕಾಸ್ಟಲ್ಲಿ ಇಲ್ಲ ಯಾವುದಾದ್ರು ಇದ್ರಲ್ಲಿ ಸಿಗ್ಬೇಕಾದ್ರೆ ಹೇಳ್ತಾರೆ ಅದ್ರ ಬಗ್ಗೆ. ಆ್ಯಂಡ್ ಪ್ರೆಸ್ ಮೀಟಲ್ಲೂ ಹೇಳಿದರು. ಸೊ ಅವರು ಒಂದು ಕಾಲಲ್ಲೇ ಓಕೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಆಗಿರ್ಬೋದು, ನಾಗೇಶ್ ಆಚಾರ್ಯ ಆಗಿರ್ಬೋದು, ನಾಗೇಂದ್ರ ಅರಸ್ ನಮ್ಮ ಟೀಸರ್ನ ಬ್ಯೂಟಿಫುಲ್ಲಾಗಿ ಕಟ್ ಮಾಡಿದರು. ಆ್ಯಂಡ್ ಸುರೇಶ್ ಅರಸ್ ನಿಮ್ಗೆ ಗೊತ್ತಿರ್ಬೋದು, ನ್ಯಾಷನಲ್ ಅವಾರ್ಡ್ ವಿನ್ನರ್, ತುಂಬ ಸೀನಿಯರ್ ಎಡಿಟರು. ಅವರು ಪೂರ್ತಿ ಸಾಂಗ್ನ ಅವ್ರು ಎಡಿಟ್ ಮಾಡಿದ್ದಾರೆ. ಸೊ ಅವರು ತುಂಬ ರಾಯರ ಭಕ್ತರು. ಅವ್ರ ಮನೆಯಲ್ಲೇ ಒಂದು ರಾಯರ ದೊಡ್ಡ ವಿಗ್ರಹ ಇದೆ. ಸೊ ಪ್ರತಿಯೊಬ್ಬರು ಅಟ್ಯಾಚ್ಮೆಂಟ್ ಹೆಂಗೆ ಆಗ್ತಾ ಹೋಯ್ತು ಹೇಳಿದ್ರೆ ಇಟ್ ಈಸ್ ವಂಡರ್ಫುಲ್. ಆ್ಯಂಡ್ ಅದೇ ರೀತಿ ಸೆಲೆಬ್ರಿಟೀಸ್ಗಳು ಅಷ್ಟೇ. ನಾವು ಕರಿವಾಗ ಯಾರೂ ಬರಲ್ಲ ಅಂತ ಹೇಳಲಿಲ್ಲ, ಎಲ್ಲರೂ ಬರ್ತೀನಿ ಪಾಪ ಅವರವರೇ ಅಷ್ಟು ಬ್ಯುಸಿ ಶೆಡ್ಯೂಲ್ ಬಂದರು, ಒಂದು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ರು. ಆ್ಯಂಡ್ ಮಾಧ್ಯಮದವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಧೀಂದ್ರ ವೆಂಕಟೇಶ್ PR ಆಗಿರ್ಬೋದು, ಪ್ರತಿಯೊಬ್ಬರು ಜರ್ನಲಿಸ್ಟ್ಗಳಾಗಿರ್ಬೋದು ಬಂದು ಅಷ್ಟು ಪೇಷನ್ಸಲ್ಲಿ ಇದ್ದು ರಾಯರ ದರ್ಶನ ಮಾಡಿ ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಈವೆಂಟ್ ಮುಗಿಸ್ಕೊಂಡು. ಆ್ಯಂಡ್ ರಿವ್ಯೂ ಇವತ್ತು ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಕರ್ನಾಟಕದ ಜನತೆ ಹಾಗೂ ಪ್ರತಿಯೊಬ್ಬರು ಪ್ರಪಂಚದಾದ್ಯಂತ ರಾಯರ ಭಕ್ತರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಶೇರ್ಸ್ ಮಾಡ್ತಾ ಇದ್ದಾರೆ. ಸೊ ಒಂದು ರೀತಿಲಿ ಖುಷಿ ಆಗುತ್ತೆ. ಓಕೆ, ಈ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ಅಂತ, ಯಾವ ಒಂದು ವಿಷಯ ಪ್ರೇರೇಪಣೆ ಕೊಡ್ತು? ಆ್ಯಕ್ಚುಲಿ ಇದಕ್ಕಿಂತ ಮೊದಲು ನಮ್ಮ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ಏನಿದೆಯೋ ಒಂದು ಬೇರೆ ಒಂದು ಟೆಂಪಲ್ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಅದು ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ಕು ಆಗಿತ್ತು. ಸೊ ಬಟ್ ಸ್ವಲ್ಪ ಇನ್ನೂ ಟೈಮ್ ತೊಗೊಳ್ತಾ ಇತ್ತು. ದೆನ್ ಓಕೆ ಅಂತೇಳಿ ಹೆಂಗೂ ನಾನು ವರ್ಷಕ್ಕೆ 1-2 ಸಲ ಮಂತ್ರಾಲಯಕ್ಕೆ ಹೋಗ್ತೀನಿ. ನಾನು ನಮ್ಮ ಶ್ರೀಮತಿ ಸುಗುಣ ಅವರು ಆ್ಯಂಡ್ ನನ್ನ ಚಿಕ್ಕಮ್ಮ ಫ್ಯಾಮಿಲಿ ಹೋಗ್ತಾ ಇದ್ವಿ ಮಂತ್ರಾಲಯಕ್ಕೆ. ಹೋಗಿ ಅಲ್ಲಿ ಲಕ್ಷ್ಮೀ ಸರ್ ಅಂತ ಒಬ್ಬರು ಇದ್ದಾರೆ ಮೇಜರ್.
ಅವ್ರೇನು ಮಾಡಿದ್ರು, ಅವ್ರ ಹತ್ರ ರೂಮ್ ಎಲ್ಲ ನಮಗೆ ಅರೇಂಜ್ ಮಾಡ್ತಾರೆ. ಅವ್ರು ಕೇಳಿದೆ ಗುರುಗಳಿದ್ದಾರಾ ಈ ಥರ ಅಂತ. ಸೊ ನಾನು ಹಂಗೆ ನಮ್ಮ ಶ್ರೀಮತಿಯಲ್ಲಿ ಡಿಸೈಡ್ ಮಾಡುವಾಗ ಯಾಕೆ ಇಲ್ಲಿ ಇದು ಮಾಡಬಾರ್ದು ಅಂತ ಹೇಳಿದೆ. ಅವಳು ಇಮಿಡಿಯೇಟ್ಲಿ ಬೆಸ್ಟು ಇಲ್ಲಿದೆ ಮಾಡೋಣ ರಾಯರು, ನೀವು ನಾವೆಲ್ಲ ತುಂಬ ನಂಬ್ತೀವಿ. ಅವಳು ಗುರುವಾರ ಹುಟ್ಟಿರೋದು, ನಾನು ಗುರುವಾರ ಹುಟ್ಟಿರೋದು, ನನ್ನ ಹೆಸರು ರಾಘವೇಂದ್ರ ಅಂತ. ಸೊ ಎಲ್ಲ ಡಿಸೈಡ್ ಮಾಡಿ ಎಲ್ಲ ಅದೊಂದು ಮ್ಯಾಚ್ ಆಗ್ತಾ ಬಂತು. ಸೊ ಇಮಿಡಿಯೇಟ್ಲಿ ಲಕ್ಷ್ಮೀ ಹತ್ರ ಮಾತಾಡಿಕೊಂಡು ಗುರುಗಳಿದ್ದಾರೆ ಅಂತ. ಗುರುಗಳು ಇರಲಿಲ್ಲ. ನಾವು ದೇವಸ್ಥಾನಕ್ಕೆ ಸುತ್ತ ಹಾಕ್ಬಿಟ್ಟು ರಾಯರಿಗೆ ನಮಸ್ಕಾರ ಮಾಡಿ, ಅವರು ಬಳ್ಳಾರಿಲಿ ಒಂದು ಕಡೆ ಒಂದು ಅವತ್ತು ಮಠದಲ್ಲಿದ್ದರು. ಸೊ ಅಲ್ಲಿ ಹೋಗಿ ಅಲ್ಲಿಂದ ಅವರ ಮಂತ್ರಾಕ್ಷತೆ ಪ್ರಸಾದ ತೊಗೊಂಡು ಅವ್ರು ಈಗಲೇ ಬನ್ನಿ ನೀವು, ನಾನು ಇರ್ತೀನಿ ಶುಕ್ರವಾರ ತನಕ ಇರ್ತೀನಿ ಮಠದಲ್ಲೇ ಅಂತ ಹೇಳಿದ್ರು. ಸೊ ನಾವೇನು ಪ್ರಿಪ್ರೇಷನ್ ಆಗಿರಲಿಲ್ಲ, ನೀವು ಹೇಳ್ದಂಗೆ ಜಸ್ಟ್ ಯೋಚನೆ ಮಾಡಿ ಮಾಡಬೇಕು ಅಂದ್ಕೊಂಡಿದ್ವಿ ಅಲ್ಲೇ ಮಂತ್ರಾಲಯದಲ್ಲೇ. ಸೊ ಅದಾದಮೇಲೆ ನೆಕ್ಸ್ಟ್ ಹಂಗೆ ಬಿಫೋರ್ ಫ್ರೈಡೇ ಹೋದ್ವಿ. ಸೊ ಬರ್ತಾ ಕಾಲಲ್ಲಿ ಅದೇ ಅಜ್ನೀಶು, ನಾಗಾರ್ಜುನ ಶರ್ಮಾ ಎಲ್ರಿಗೂ ಮಾತಾಡ್ಕೊಂಡು ಓಕೆ ತೊಗೊಂಡು ಒಂದು ರೆಡಿಯಾಗಿ ಹೋಗಿದ್ದೆ. ಇಮಿಡಿಯೇಟ್ಲಿ ಅವರು ಮಂತ್ರಾಕ್ಷತೆ ಪ್ರಸಾದ ಕೊಟ್ಟು ಮಾಡಿ ನನ್ನಿಂದ ಏನಾಗಬೇಕು ಅಂತ ಕೇಳಿದ್ರು. ಅದೊಂದು ಕಾನ್ಸೆಪ್ಟ್ ಇದೆ, ನನ್ನಿಂದ ಏನಾಗಬೇಕು. ಸೊ ನಾನು ಹೇಳಿದೆ ನನಗೊಂದು 2 ದಿವಸ ನಿಮ್ಗೆ ಡೇಟ್ಸ್ ಬೇಕು. ನನ್ನ ಡೇಟ್ ತೊಗೊಂಡು ಏನು ಮಾಡ್ತಾರೆ, ಯಾಕಂದ್ರೆ ಪಾಪ ಅವ್ರಿಗೆ ಐಡಿಯಾಸ್ ಇರಲಿಲ್ಲ, ಕೊಟ್ಟಿದ್ದೆ. ಸೊ ಆಯಿತು ಅಂತ ಅದು ಒಪ್ಪಿಗೆ ಕೊಟ್ಟರು. ಸೊ ಅದಾದಮೇಲೆ ಪಾಪ ಹೇಳ್ತೀವಲ್ಲ ಎಲ್ಲ ವಿಷಯದಲ್ಲೂ ಅವರ ಒಂದು ಬ್ಲೆಸ್ಸಿಂಗು, ಅವ್ರದ್ದು ಇದೀ ಸಪೋರ್ಟ್ ಇರಲಿಲ್ಲ ಅಂದರೆ ಇಷ್ಟು ಮಟ್ಟಿಗೆ ಇವತ್ತು ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಕೆಲಸ ಮಾಡಬೇಕು ಅಂತಂದಾಗಲೂ ಕೂಡ ಯಾವುದೋ ಒಂದು ರೀತಿಯ ಅಡೆತಡೆಗಳು, ಸವಾಲುಗಳು ಬಂದೇ ಬರುತ್ತೆ, ಸಹಜ ಕೂಡ. ಈಗ ಶೂಟಿಂಗ್ ಪ್ರೊಸೆಸ್ 8 ತಿಂಗಳ ಕಾಲ ಮಾಡಿದ್ರಿ, ಆ್ಯಂಡ್ ಮಂತ್ರಾಲಯದಲ್ಲಿ ಒಂದಷ್ಟು ಕ್ರೌಡೆಲ್ಲ ಇರುತ್ತೆ, ಅದ್ರ ಮಧ್ಯೆ ಶೂಟಿಂಗ್ ಮಾಡಬೇಕು. ಈ ಅಡೆತಡೆಗಳೆಲ್ಲ ಹೇಗೆ ಬಗೆಹರಿದ್ವು ಅಂತ ಅನಿಸುತ್ತೆ? ರಾಯರ ಒಂದು ಪವಾಡ ಏನಾದರೂ ಆಯ್ತಾ ಅಂತ? 100% ಅದು ಲೀಸ್ಟ್ ಆಫ್ ಇದಿದೆ. ಬಟ್ ಆ್ಯಂಡ್ ಅಲ್ಲಿ ಒನ್ ಬೈ ಒನ್ ಹೆಸರು ಹೇಳ್ಕೊಂಡು ಹೋದರೆ, ಯಾಕಂದರೆ ಒಬ್ಬರು ಹೆಸರು ಹೇಳಿದಾಗಲ್ಲ. ಬಟ್ ಶ್ರೀನಿಧಿ ಕರ್ಣಮ್ ಅಂತ ಪಾಪ ಅವರು ಮೀಡಿಯಾ ಇನ್ಚಾರ್ಜ್ ಅಂತಾಳೆ, ಯಾಕಂದರೆ ಎಲ್ಲ ಜರ್ನಲಿಸ್ಟ್ ಹೋಗೋಕೆ ಗೊತ್ತಾಗಿರುತ್ತೆ. ಗುರುಗಳು ಕರೆದು ಅವರಿಗೆ ಫಸ್ಟ್ ನೋಡಿ ಏನೇನು ಆಗಬೇಕು ಅಂತ ಹೇಳಿದ್ರು, ಇವ್ರಿಗೆ ಮಾಡಿ ಅಂತೇಳಿ. ಸೊ ಅವತ್ತು ಪರ್ಮಿಷನ್ ಲೆಟರಿಂದ ಹಿಡಿದು ಟಿಲ್ ಇವತ್ತಿನ ತನಕನೂ ಏನು ನಡೀತಿದೆ, ಯಾವ ರೀತಿ ನಡೀತಿದೆ ಅಂತ ಪಾಪ ಪೂರ್ತಿ ಸಪೋರ್ಟ್ ಮಾಡಿಕೊಂಡು ಹೇಳ್ತೀವಲ್ಲ, ಬಿಲ್ಡಿಂಗ್ಗೆ ತುಂಬ ಪಿಲ್ಲರ್ಸ್ ಅಂತ, ಅದರಲ್ಲಿ ಒನ್ ಆಫ್ ದ ಪಿಲ್ಲರ್ ಅವರು ಕೂಡ ಅವರು ಇದು ಮಾಡಿದ್ರು. ಆ್ಯಂಡ್ ಶೂಟಿಂಗ್ ಕಷ್ಟ 100%, ಯಾಕಂದರೆ ಡೆವೋಟೀಸ್ ಅವ್ರವ್ರದ್ದೇ ಒಂದು ಇದರಲ್ಲಿ ಬಂದಿರ್ತಾರೆ, ಭಕ್ತಿ, ಪಾಪ ರಾತ್ರಿ ನಿದ್ದೆ ಇರಲ್ಲ, ಅವ್ರ ಮನೇಲಿ ಏನೋ ಒಂದು ಕಷ್ಟ, ಇಲ್ಲ ಕೆಲವರು ತುಂಬ ಖುಷಿಯಾಗಿ ಏನೋ ಒಂದು ರಾಯರ ದರ್ಶನ, ಅವ್ರ ಹುಟ್ಟದಬ್ಬ ಇರುತ್ತೆ, ಇಲ್ಲ ಏನೋ ಆ್ಯನಿವರ್ಸರಿ ಇರುತ್ತೆ, ಬಂದಿರ್ತಾರೆ. ಅದ್ರ ಮಿಡ್ಲಲ್ಲಿ ನಾವು ಕ್ಯಾಮ್ರಾ ಇಡಬೇಕು ಅಂದರೆ ಸೈಡ್ಗೆ ಹೋಗಪ್ಪ ಅಂತ ಹೇಳೋಂತಿದ್ದಿದೆ. ಸೊ ನಾನು ಟೀಮಿಗೆ ನಾನು ಮೊದಲೇ ಇನ್ಸ್ಟ್ರಕ್ಷನ್ ಮಾಡಿದ್ದೆ, ನಾವು ಒಂದು ಟ್ಯಾಗ್ ಮಾಡಿಕೊಂಡು ಎಷ್ಟಾಗುತ್ತೋ ಬಿ ಕೇರ್ಫುಲ್. ಯಾಕಂದ್ರೆ ಒಳಗಡೆ ಗರ್ಭಗುಡಿಯಲ್ಲಿ ಹೋಗೋರು ಅಷ್ಟೇ, ಯಾಕಂದ್ರೆ ಮಡಿಯಲ್ಲಿ ಇರ್ತಾರೆ. ಹೌದು, ಆ ಮಡಿಯಲ್ಲಿ ನಾವು ಅವ್ರಿಗೂ ಡಿಸ್ಟರ್ಬ್ ಮಾಡ್ಬೋದು. ಯಾಕಂದ್ರೆ ನಮ್ಮದು ಯಾವಾಗಾರು ಒಂದ್ಸಲ ನಮ್ಮದು ಏನು ಹೇಳ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ನಾಟಕ ಮಾಡ್ತೀವಿ, ಹೋಗ್ತೀವಿ. ಅವ್ರಿಗೆ ಹಂಗಲ್ಲ, ಅವರು ಪೂರ್ತಿ ಲೈಫ್ ಟೈಮು ಆ್ಯಂಡ್ ಎವ್ರಿ ಇಯರ್ ಇರಬೇಕು, ಎಲ್ರಿಗೂ ಅದೇ ರೀತಿ ಇದು ಕೊಡಬೇಕು. ಸೊ ಅವರು ಎವ್ರಿ ಒನ್ ಮಂತ್ರಾಲಯದ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹ್ಯಾಟ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಈ ತೊಂದರೆಗಳನ್ನು ಅವರು ಸ್ವೀಕರಿಸ್ಕೊಂಡು ನಮ್ಗೆ ಹೆಲ್ಪ್ ಮಾಡಿಕೊಂಡು, ಆ್ಯಂಡ್ ಭಕ್ತರಿಗಂತೂ ಹೇಳ್ತೀವಲ್ಲ, ಅಲ್ಲಿ ನಾವು ಒಂದೊಂದು ನೋಡಿದ್ರೆ ನಮಗೆ ಅದು ಫೀಲ್ ಆಗುತ್ತೆ. ಕ್ಯಾಮ್ರಾ ಇಡಬೇಕಾರೆ ಅಯ್ಯೋ ಅಂತ, ಆ ಶಾರ್ಟ್ಸ್ಗಳು ಕೂಡ ಇದೆ ನಮ್ಮ ಹತ್ರ. ಮುಂದಿನ ದಿನಗಳಲ್ಲಿ ಅದನ್ನು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಮ್ಮ ರಾಯರ ದರ್ಶನ 2 ಅಲ್ಲಿ. ಸೊ ಓವರಾಲ್ ಕಷ್ಟ ಆಯಿತು, ಬಟ್ ರಾಯರೆಲ್ಲದಕ್ಕೂ ಅದಕ್ಕೆ ಒಂದು ಆಶೀರ್ವಾದ ಮಾಡಿ ರಾಯರಿದ್ದಾರೆ ಅಂತ ಹೇಳೋದನ್ನು ತೋರಿಸಿದ್ರು. ಈಗ ದೇವರ ವಿಷಯ ಅಂತ ಬಂದಾಗ ಯಾವುದೇ ರೀತಿಯ ಜನರ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು, ಅದೊಂದು ನಾವು ಕಾನ್ಷಿಯಸ್ ಆಗಿ ಮಾಡಬೇಕಾಗಿರುತ್ತೆ. ಇದರ ಜೊತೆಗೆ ನಾವು ದೇವರಿಗೂ ಕೂಡ ಮೋಸ ಮಾಡಬಾರ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಿಮಗೆ ಈ ಒಂದು ವಿಚಾರದಲ್ಲಿ ಎಷ್ಟು ಜಾಗರೂಕತೆಯಿಂದ ಇದ್ರಿ ನೀವು? 100%. ಯಾಕೆಂದರೆ ಜಾಗರೂಕತೆಗಿಂತ ಜಾಸ್ತಿ, ಯಾಕಂದರೆ ಲಕ್ಷಾಂತರ ಜನಗಳಲ್ಲಿ ಹೋಗುವಂಥದ್ದು. ನಾವು ಒಂದೊಂದು ಶಾರ್ಟ್ ತೊಗೋಬೇಕಾದ್ರೆ ಯೋಚನೆ ಮಾಡಬೇಕು. ಏನೋ ಒಂದು ಸಿನಿಮಾ ಶೂಟಿಂಗ್ ತೆಗಿಯೋ ಥರ ತೆಗೆದು ಅದನ್ನು ಯಾರಿಗೋ ತೋರಿಸ್ಬಿಟ್ಟು, ಏನೋ ಈಗ ತುಂಬ ಬರುತ್ತೆ ನಾರ್ಮಲ್ ಯೂಟ್ಯೂಬ್ಸ್ಗಳಲ್ಲೆಲ್ಲ ಜಿನೇನಾಗಿ ತೆಗಿತಾ ಇರ್ತಾರೆ. ಬಟ್ ನಾವು ಅಲ್ಲಿ ಆರತಿ ಆಗಬೇಕಾದ್ರೆ ಒಂದು 4-5 ಕ್ಯಾಮ್ರಾ ಇಡ್ತಾ ಇದ್ವಿ, ಯಾಕಂದರೆ ರಿಪೀಟ್ ಮಾಡೋಕ್ಕಾಗಲ್ಲ ನಮಗೆ. ಸೊ ಅದನ್ನು ಒಂದು ಶಾರ್ಟ್ ಒಂದು ಆ್ಯಂಗಲಲ್ಲಿ ಸಿಕ್ಕಿಲ್ಲ, ಇನ್ನೊಂದು ಆ್ಯಂಗಲ್ ತೆಗಿತಾ ಇದ್ವಿ. ಅದನ್ನೆಲ್ಲ ನೀಟಾಗಿ ಇದು ಮಾಡ್ತಿದ್ವಿ. ನೀವೀಗ ಹೇಳ್ದಂಗೆ ಅಂದರೆ 100% ಸುಮ್ಮನೆ ಯಾರಾದರೂ ಅದನ್ನು ತೋರಿಸ್ಕೊಂಡು ಹಂಗಿದೆ ಹಿಂಗಿದೆ ಅನ್ನೆಸೆಸರಿ ಬೇರೆ ಬೇರೆ ರೀತಿಯಲ್ಲಿ ನಾವು ತಿಳಿಸೋದಕ್ಕಿಂತ ಏನಾಗ್ತಿದೆ ಅದನ್ನು ತಿಳಿಸೋಣ. ಆವಾಗ ಜನರಿಗೆ ಅಟ್ಲೀಸ್ಟ್ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಗುರುಗಳು ಯಾವಾಗಲೂ ಹೇಳೋರು, ಈಗ ಹಿಂದಿನ ಪೀಳಿಗೆಯಲ್ಲಿ ಈಗ ನಮಗೆ ಗುರುಗಳು ಅಂತ ಇರ್ತಿದ್ರು. ಸೊ ಅವ್ರದ್ದು ನಾವು ನೋಡಿರಲ್ಲ 100 ವರ್ಷ 200 ವರ್ಷ ಹಿಂಗಿರ್ತಾರೆ ಏನು ಅಂತ ನೋಡ್ತಿರಲಿಲ್ಲ. ಸೊ ಈಗ ಅದೇನಾಗಿದೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಇವತ್ತಿನ ಜನ್ರೇಷನ್ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಮುಂದಿನ ದಿನಗಳಲ್ಲಿ ನೋಡಲಿ ಮಂತ್ರಾಲಯದಲ್ಲಿ ಏನಾಗ್ತಿದೆ, ನಾವು ಹೆಂಗಿದ್ವಿ ನೋಡಲಿ, ಮುಂದಿನ ಬೆಳೆ ಧರ್ಮ ಪ್ರಚಾರ ಆಗಲಿ ಅಂತ ಅವ್ರದ್ದೊಂದು ಇಂಟೆನ್ಷನ್. ಸೊ ಅದನ್ನು ನಾನು ಯೋಚನೆ ಮಾಡ್ಕೊಂಡು ಹಿಂಗೆ ಬಂದರೆ ಹಿಂಗೆ ಚೆನ್ನಾಗಿರುತ್ತೆ, ಇವ್ರನ್ನ ಇಲ್ಲಿ ಯೂಸ್ ಮಾಡೋಣ. ಯಾಕಂದರೆ ಆರತಿ ದಿನದ ಪ್ರತಿಯೊಂದು ದೇವರು ಏನು ಸೇವೆ ಇದೆ ಅವರೇ ಮಾಡೋದು.
ಸೊ ಅವ್ರನ್ನ ಅದನ್ನು ತೋರಿಸೋಣ ನೀಟಾಗಿ ಅಂತ ಹೇಳ್ಕೊಂಡು ತೋರಿಸಿದೆ. ಆ್ಯಂಡ್ ಲಾಸ್ಟ್ ಕ್ವಶನ್ ನೀವು ಕೇಳಿದರೆ ಪವಾಡ ಅಂತ ಹೇಳೋದು ತುಂಬ ಆಗಿದೆ. ಯಾವುದು ಅಂತ ಹೇಳಿದ್ರೆ, ನನ್ನ ಶ್ರೀಮತಿಯವ್ರಿಗೊಂದು ಅಲ್ಲೊಂದು ಹಂಪಿಯಲ್ಲಿ ಒಂದು ಶೂಟ್ ಮಾಡ್ತಾ ಇರ್ತೀವಿ ರಾತ್ರಿ ಒಂದು 9:30 ಹಂಗೆ ಚೇಳು ಬಂದು ಕಚ್ಚುತ್ತೆ. ಅವಳು ಎಲ್ಲ ಶೂಟಿಂಗ್ ಆಗ್ತಾ ಇರುತ್ತೆ, ಯಾಕಂದರೆ ತಿರ್ಗಾ ಸೇಮ್ ರಿಪೀಟ್ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅದೇ ನಾವು ಏನು ಬರುತ್ತೋ 3-4 ಕ್ಯಾಮ್ರಲ್ಲಿ ತೊಗೋಬೇಕು. ಅವಳು ಸ್ವಲ್ಪ 5 ನಿಮಿಷ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅಲ್ಲೇ ಶೂಟಿಂಗ್ ಬಿಟ್ಟು ಹೋಗ್ತೀವಿ. ಅಲ್ಲೂ ಹಾಸ್ಪಿಟ್ಲ್ ಇರೋಲ್ಲ, 20-30 ಕಿಲೋಮೀಟ್ರ್ ಆದಮೇಲೆ ಹೋಗ್ತೀವಿ. ನಾವು ಅಂದ್ಕೊಂಡಿದ್ದು ಹಾವು ಕಚ್ಚಿರುತ್ತೆ ಅಂತ, ಆಮೇಲೆ ಚೇಳು ಕಚ್ಚಿ ಅದು ಒಂದು ಮಿರಾಕಲ್ ಅಂತ ಹೇಳಿ, ಏನೂ ಆಗಿಲ್ಲ. ಅಟ್ಲೀಸ್ಟ್ 1 ಅವರಲ್ಲಿ ಪೂರ್ತಿ ರಿಕವರಿ ಆಗಿ ಇದಾಯಿತು. ಆ ಥರ ಇನ್ಸಿಡೆಂಟ್ಸ್ಗಳು ತುಂಬ ಇದೆ, ಪವಾಡಗಳು. ಇವತ್ತಿನ ಕಲಿಯುಗದ ಕಾಮಧೇನು ಅಂತ ಹೇಳೋದಕ್ಕೆ ಅದೊಂದು ಸಾಕ್ಷಿ. ಈ ಒಂದು ಸಾಂಗ್ ಕೇಳಿದಾಗ ಅದರಲ್ಲೂ ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಒಂಥರ ಡಿವೈನ್ ವೈಬು ನಿಜವಾಗ್ಲೂ ಸಿಗುತ್ತೆ. ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ನೀವು ಸರಿ ಹಣ ಹಾಕ್ತಿದ್ದೀರಾ, ರೆಡಿ ಆಗ್ತಿದೆ, ಶೂಟಿಂಗ್ ಎಲ್ಲ ಆಗ್ತಿದೆ. ಆ ಸಾಂಗ್ ಫಸ್ಟ್ ನೀವು ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿ ಏನು ಅನ್ನಿಸ್ತು? ಆ ಕ್ಷಣ ಏನು ಅನ್ನಿಸ್ತು? ನಿಜವಾಗ್ಲೂ ಆ್ಯಕ್ಚುಲಿ ಫಸ್ಟ್ ಟೀಸರ್ಗೆ ಬರ್ತೀನಿ. ಟೀಸರ್ ನಾವು ರಾಯರ ಹುಟ್ಟದಬ್ಬ ದಿವಸ ಜಗ್ಗೇಶ್ ಸಾರು, ಋಷಭ್ ಶೆಟ್ರು ಅದನ್ನು ರಿಲೀಸ್ ಮಾಡ್ತಾರೆ ಮಂತ್ರಾಲಯದಲ್ಲಿ, ಗುರುಗಳ ಸಮ್ಮುಖದಲ್ಲಿ. ಆವತ್ತು ಏನಾಯಿತು, ಒಂದು 4-5 ಅವರ್ಸ್ ಇದೆ ನನಗೆ ಟೀಸರ್ ರಿಲೀಸ್ ಆಗಿ. ಟೀಸರ್ ನಾರ್ಮಲ್ ಒಂದು ಮ್ಯೂಸಿಕ್ ಹಾಕಿ ಕಳಿಸಿರ್ತಾರೆ. ಸೊ ಬ್ಯುಸಿ ಶೆಡ್ಯೂಲ್ ಪಾಪ ಅವರು ಅಂತ ಅಂದ್ಕೊಂಡೆ. ಒಂದು ಮೇಡಮ್ಗೆ ಮೆಸೇಜ್ ಮಾಡ್ತಾರೆ, ಮೇಡಮ್ ಬಾಬಿ ಮೇಡಮ್ಗೆ 3 ಅವರ್ಸ್ ಲೆಫ್ಟ್, ಅಗೇನ್ 2 ಅವರ್ಸ್ ಲೆಫ್ಟ್ ಅಂತ. ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡೋಕ್ಕೂ ಸರಿಯಾಗಲ್ಲ ಅಂತ ಹೇಳ್ಕೊಂಡು ರಥದ ಹತ್ರ ರಾಯರ ಎದುರುಗಡೆ ನಿಂತು ಕೂತ್ಕೊಂಡಿದ್ವಿ ನಾವು, ನಮ್ಮ ಶ್ರೀಮತಿ, ನಮ್ಮ ಟೀಮು ಎಲ್ಲ. ಟಕ್ ಅಂತ ಬಂದ್ಬಿಡುತ್ತೆ ಮೆಸೇಜ್. ನನಗೆ ಫಸ್ಟ್ ಟೈಮ್ ಕೇಳಬೇಕಾದ್ರೆ ಟೀಸರೇ ಹೆಂಗಿದೆ ಅಂತ. ಆ್ಯಂಡ್ ಅದ್ರಲ್ಲಿ ನಾನು ಮ್ಯೂಸಿಕ್ ಮಾತ್ರ ಅಂದ್ಕೊಂಡಿದ್ದೆ, ಯೂಶುವಲ್ ಮ್ಯೂಸಿಕ್ ಮಾತ್ರ. ಆ್ಯಬಿ ಅವ್ರು ಹಾಡ್ಬಿಟ್ಟು ಕಳಿಸಿದ್ರು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ, ಇದನ್ನು ಪೂರ್ತಿ ಹಾಡ್ಬಿಟ್ಟು ಕಳಿಸಿದ್ರು. ಅದು ಬ್ಯೂಟಿಫುಲ್. ಆ್ಯಂಡ್ ಸಾಂಗ್ ಅಂತೇಳಿ ನೀವು ಹೇಳ್ತೀವ್ರು, ಅಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಅವರು ಯಾವುದಕ್ಕೂ ಅಷ್ಟು ಬೇಗ ಅವರು, ಯಾಕಂದರೆ ಅಂಥ ಸೂಪರ್ ಹಿಟ್ ಸಾಂಗ್, ಡಿವೋಷ್ನಲ್ ಸಾಂಗ್ ಕೊಟ್ಟಿರೋರು ಕಾಂತಾರದಲ್ಲೇ. ಸೊ ಅಷ್ಟು ಈಸಿಯಾಗಿ ಅವರು ಇದು ಮಾಡಲ್ಲ ಅಂತ ನನಗೊಂದು ಧೈರ್ಯ ಇತ್ತು. ಆ್ಯಂಡ್ ಫಸ್ಟ್ ಕೇಳಬೇಕಾದ್ರೆ ವಾವ್ ಅನಿಸ್ತು. ಆ್ಯಂಡ್ ಅದಕ್ಕೆ ವಿಜುವಲ್ಸ್ ಎಲ್ಲ ಮಿಕ್ಸ್ ಆದಾಗ ಇವತ್ತು ನಿಮ್ಮ ಮುಂದೆ ಇದೆ. ಸೊ ಗ್ರೇಟ್. ಆಲ್ಬಮ್ ಸಾಂಗ್ ರಿಲೀಸ್ ಆದಮೇಲೆ ಮತ್ತೆ ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿ ಆಫರ್ಗಳು ಬರ್ತಿದೆಯಾ, ಹೇಗೆ? ಬರ್ತಿದೆ. ಒಂದು 2 ಕಡೆಯಿಂದ ದೊಡ್ಡ ಕ್ಷೇತ್ರದಿಂದ ಬಂದಿದೆ. ಸೊ ನಾನು ಏನಾಗಿದೆ, ಇದ್ರ ಮಧ್ಯೆ ನಮ್ಮ ಮಾಧ್ಯಮ ಪ್ರಶಸ್ತಿ ಆ್ಯಕ್ಚುಲಿ ಪ್ರತಿ ವರ್ಷ ಆಗಸ್ಟಲ್ಲಿ ಆಗಬೇಕಿತ್ತು ನಮ್ಮ ಸಂಸ್ಥೆಯನ್ನು, TNIT ಮೀಡಿಯಾ ಅವಾರ್ಡ್ಸು. ಈ ವರ್ಷ ಅದನ್ನು ಸೆಪ್ಟೆಂಬರ್ ಎಂಡಿಗೆ ಇಟ್ಟಿದ್ದೀವಿ. ಯಾಕಂದರೆ ರಾಯದರ್ಶನ ಇತ್ತು, ನಮಗೂ ಟೈಮ್ ಬೇಕು. ಯಾಕಂದರೆ 4 ಸ್ಟೇಟಲ್ಲಿ ಪ್ರೆಸ್ ಮೀಟ್ಗಳಾಗಬೇಕು. ಅದಕ್ಕೆ ಅರೇಂಜ್ಮೆಂಟ್ಸ್, ಯಾಕಂದರೆ ಪತ್ರಕರ್ತರು ಹೇಳ್ತೀವಲ್ಲ, ಅವರು ಒಂದು 4 ಪಿಲ್ಲರ್ ಆಫ್ ಇದರಲ್ಲಿ ಒಂದು ಪಿಲ್ಲರು. ಸೊ ಅದನ್ನು ಈಸಿ ಇಲ್ಲ ಆ ಒಂದು ಕಾನ್ಸೆಪ್ಟ್. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಮುಂದೆ ಇಟ್ಟು 2-3 ಟೆಂಪಲ್ಗಳಿಂದ ಬರ್ತಾ ಇದೆ ಆಫರ್ಸ್. ಅದಾದಮೇಲೆ ಸೆಪ್ಟೆಂಬರ್ ಮೇಲೆ ಯೋಚನೆ ಮಾಡೋಣ. ಅದಕ್ಕಿಂತ ನೆಕ್ಸ್ಟ್ ಇಯರು ನಂದು ರಾಯರ ದರ್ಶನದಲ್ಲಿ 2ನೇ ಸಾಂಗ್ನ ನಾನು ಅದನ್ನು ರಿಲೀಸ್ ಮಾಡ್ತೀನಿ. ನೆಕ್ಸ್ಟ್ ಇಯರ್ ಸೇಮ್ ಟೈಮಲ್ಲಿ ನಾನು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಓವರಾಲ್ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಓಕೆ. ಈಗ ಆಲ್ಬಮ್ ಸಾಂಗ್ ರಿಲೀಸ್ ಆದಮೇಲೆ ಅದನ್ನು ನೀವು ಮಾಡಿದ್ದೀರಿ ಅಂತ ಅಂದಮೇಲೆ ಸಾಕಷ್ಟು ಜನ ನಿಮ್ಮ ಹತ್ರ ಮೆಸೇಜ್ ಮಾಡಿರ್ಬೋದು, ಹೇಳಿರ್ಬೋದು, ಅಥವಾ ನನ್ನ ಜೀವನದಲ್ಲಿ ರಾಯರ ಪವಾಡ ಹೀಗಾಯಿತು ಅದನ್ನೆಲ್ಲ ಶೇರ್ ಮಾಡಿರ್ಬೋದು. ಈ ಬಗ್ಗೆ ಏನಾದರೂ ಹೇಳ್ಬೋದಾ? ಗಿರಿಜಮ್ಮಂದು ಒಂದು ತಗೋಣ. ಪಾಪ ಅವ್ರು ಬಂದಿದ್ರು, ಅಷ್ಟು ಏಜ್ ಆದ್ರೂ ಅಲ್ಲಿ ಬಂದು 1 ಡೇ ಬಿಫೋರೇ ಬಂದಿದ್ರು. ಅವರು ಹೇಳ್ತಾ ಇದ್ರು, ಸೊ ಅವರ ಮಗಳಿಗೇನೋ ರಾಯರದು ಆ ಟೈಮಲ್ಲೇನೋ ಆಗಿ ಅವರ ಹೆಸರು ಪರಿಮಳ ಅಂತ ಇಟ್ಟರು ಅಂತೇಳಿ. ಸೊ ಅದು ರಾಯರ ಒಂದು ಪವಾಡನೆ ಅಂತ ಹೇಳ್ತಾ ಇದ್ರು. ಸೊ ತುಂಬ ಇದೆ ಇನ್ಸಿಡೆಂಟು. ನಾನು ಹೇಳ್ದಂಗೆ ಬಾಬಿ ಮೇಡಮ್ಮು ಹೇಳ್ತಾ ಇದ್ರು, ಯಾವುದೋ ಒಂದು ಸಾಂಗ್ಗೆ ಬರ್ತಿರ್ಲಿಲ್ಲ ಅಂತೆ. ಬರೋ ಟೈಮಲ್ಲಿ ಕೃಷ್ಣ ಅಂತ ಒಂದು ಬಂತು. ಹಂಗೆ ಹೊರಗಡೆ ಬರ್ಬೇಕು, ಕೃಷ್ಣ ಹಿಡ್ದಿರೋ ರಾಯರ್ ಫೋಟೋ ಯಾರೋ ಒಂದು ತೊಗೊಂಬಂದು ಕೊಟ್ಟರು. ಅದರಿಂದ ಅದು ತುಂಬ ಇದಾಗಿತ್ತು ಅಂತ. ಒಬ್ಬೊಬ್ರದ್ದು ತುಂಬ ಇದೆ. ಸೊ ಎಕ್ಸಾಂಪಲ್, ಈಗ ನನಗೇನೆ ರಾಘವೇಂದ್ರ ಅಂತ ಅಮ್ಮ ಹೆಸರಿಟ್ಟಿರೋದು ಅವರ ಹೆರಿಗೆ ಟೈಮ್ ನೋವು ಕಾಣಿಸ್ಕೊಂಡು ನಂದಾದೀಪ ರಾಯರ್ ಹಿಡ್ಕೊಂಡು ಬಂದಂಗೆ ಕಾಣ್ತು. ಅದಕ್ಕೆ ಈಸಿಯಾಗಾಯಿತು. ಅವತ್ತಿನ ದಿವಸ ರಾಘವೇಂದ್ರ ಅಂತ ಹೆಸರಿಟ್ಟು ಅಂತ. ಪವಾಡಗಳು ಏನು ಹೇಳ್ತೀವಲ್ಲ, ಅದು ರಾಯರು ಏನು ಹೇಳ್ಕೊಂಡು ಅದೊಂದು ಇದು ಮಾಡಿಕೊಂಡು ಅಂತಲ್ಲ, ಎಲ್ಲರೂ ಲೈಫಲ್ಲೂ ರಾಯರು 100% ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಿಂದನೇ ನೀವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡ್ತಾ ಇದ್ರ, ಅಥವಾ ಯಾವುದಾದ್ರೂ ಒಂದು ಘಟನೆ ಇನ್ನಷ್ಟು ಜಾಸ್ತಿ ಆರಾಧನೆ ಮಾಡುವ ಹಾಗೆ ಪ್ರೇರೇಪಣೆ ನೀಡುತ್ತಾ? ಹಾಗೆ ಇಲ್ಲ, ನಾನು ಏನು ಕೇಳ್ಕೊಂಡಿದ್ದೀನು ರಾಯರು ಇಲ್ಲ ಅಂತ ಹೇಳಲಿಲ್ಲ ಅಂತ ಅನ್ಕೋತೀನಿ ನನ್ನ ಲೈಫಲ್ಲಿ. ಸೊ ನನಗೆ ಮೊದಲಿನೂ ಅಷ್ಟೇ. ಸೊ ನಾನು ವರ್ಷಕ್ಕೆ 1 ಸಲ 2 ಸಲ ಹೋಗ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಶೂಟಿಂಗ್ ಇದ್ದ ಕಾರಣ 30 ಆಗಿದೆ, ಅದು 1-2 ಹೋಗಿ 30 ಆಗಿದೆ. ತುಂಬ ನಂಬ್ತೀನಿ. ಬಟ್ ಸ್ಪೆಷಲ್ ಅಂತ ಏನಿಲ್ಲ, ಇದಾದಮೇಲೆ ಸ್ಪೆಷಲ್ ಅಂತ ಏನಿಲ್ಲ.
ಅವ್ರು ಇದಕ್ಕಿಂತ ಮಿಡ್ಲಲ್ಲಿ ಏನಾದರೂ ಘಟನೆ ನಡೆದಿದೆ ಅಂತೆಲ್ಲ ರೆಗ್ಯುಲರ್ಲಿ ಇಯರ್ಲಿ 2 ಸಲ ಹೋಗ್ತೀನಿ. ಅದು ಹಾಗೆ ಇರುತ್ತೆ, ನನ್ನ ಉಸಿರು ತನಕ ಅದೇ ರೀತಿ ಇರುತ್ತೆ. ಮಂತ್ರಾಲಯದಲ್ಲಿ ಶೂಟಿಂಗ್ ಮಾಡೋ ಕಾರಣಕ್ಕೆ ಸಾಕಷ್ಟು ಸಮಯವನ್ನು ಅಲ್ಲಿ ಕಳೆದಿದ್ದೀರಿ. ವೀಕ್ಷಕರಿಗೆ ಅಥವಾ ಭಕ್ತರಿಗೆ ಗೊತ್ತಿಲ್ಲದಂತಹ ಒಂದು ವಿಶೇಷತೆ ಏನಾದರೂ ಇದೆಯಾ ಮಂತ್ರಾಲಯದಲ್ಲಿ? ಐ ಥಿಂಕ್ ಆ ಥರ ಯಾವುದೂ ಇರಲ್ಲ. ಯಾಕೆಂದರೆ ಕೆಲವರು ಹೋದರೆ 2 ದಿವಸ 3 ದಿವಸ ಇರ್ತಾರೆ ಅಲ್ಲಿ, ಅದೊಂದು ವೈಬೇ ಬೇರೆ. ಬಟ್ ಒಂದು ಇನ್ಸಿಡೆಂಟು, ನಾನೊಂದು ಲಿರಿಕ್ಸ್ ನಾಗಿಯವರು ಒಂದು ಲಿರಿಕ್ಸ್ ಬರೆದಿದ್ರು, ಶ್ರೀನಿವಾಸ ದಿವ್ಯ ದರ್ಶನ ಅಂತ. ಅದಕ್ಕೆ ಒಂದು ಮ್ಯಾಚ್ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ. ಅದೊಂದು ಅದ್ರ ಮಂತ್ರಾಲಯ ಪಕ್ಕದಲ್ಲೇ ಒಂದು ಶ್ರೀನಿವಾಸ ವೆಂಕಟರಮಣ ಟೆಂಪಲ್ ಇದೆ. ಸೊ ಎಲ್ರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಆ ಟೆಂಪಲ್ಗೆ ಹೋಗಿ, ತುಂಬ ಹಳೆ ಟೆಂಪಲ್, ರಾಯರು ಅದನ್ನು ಕೆತ್ತನೆ ಮಾಡಿ ಸ್ಥಾಪಿಸಿದಂಥ ಟೆಂಪಲ್ ಅಂತೆ ನಾನು ಕೇಳ್ಪಟ್ಟಂಗೆ. ಅದನ್ನು ಶೂಟ್ ಮಾಡಿದ್ವಿ, ತುಂಬ ಚಿಕ್ಕ ಮೂರ್ತಿ, ತುಂಬ ಶೂಟ್ ಮಾಡಿದ್ವಿ ಅಲ್ಲಿ. ಜಾಸ್ತಿ ಜನಕ್ಕೆ ಅದು ಗೊತ್ತಿಲ್ಲ ಅನ್ಸುತ್ತೆ, ಈಗ ನೀವು ಕೇಳಿರೋ ಕ್ವಶನ್ ಪ್ರಕಾರ. ಅಲ್ಲಿ ಹೋಗಿ ಆ್ಯಂಡ್ ಆ ಶಾರ್ಟ್ ಅದಕ್ಕೆ ನೀಟಾಗಿ ನಾನು ಯೋಚನೆ ಮಾಡಿದೆ, ಆ ಲಿರಿಕ್ಸೇ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಇದು ಹೆಂಗೆ ಏನಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ. ಆಮೇಲೆ ಗೊತ್ತಾಯಿತು, ನಮ್ಮ ನಾಗೇಶ್ ಆಚಾರ್ಯ ಅವರು ಆ ಟೆಂಪಲ್ಗೆ ಹೋಗ್ಬಿಟ್ಟು ನೀಟಾಗಿ ನಾನು ಹೇಳಿದ್ದೆ ಕವರೇಜ್ ಮಾಡ್ಕೊಂಡು ಬನ್ನಿ ಅಂತೇಳಿ. ಸೊ ಅದನ್ನು ಶೂಟ್ ಮಾಡಿದರು ಒಂದು, ಅದು ನೀಟಾಗಿ ಆ ಲಿರಿಕ್ಸಿಗೆ ಅದು ಮ್ಯಾಚ್ ಆಯಿತು. ಸೊ ಈ ಥರ ಎಲ್ಲ ಕೆಲವು ಸನ್ನಿವೇಶಗಳು ಆ್ಯಂಡ್ ಕೆಲವರು ಭಕ್ತರಿಗೆ ಗೊತ್ತಿಲ್ಲದಿರುವಂಥ ಜಾಗಗಳಿದೆ, ತುಂಬ ಜಾಗಗಳಿದೆ ಅಲ್ಲಿ. ಸೊ ದಯವಿಟ್ಟು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ದುಡ್ಡಿದ್ರೂ ಕೂಡ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಅಥವಾ ಯಾವುದೋ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ನಾನು ಮೊದಲೇ ಹೇಳಿದೆ. ಈಗ ನಿಮಗೆ ರಾಯರ ದರ್ಶನ ಎನ್ನುವಂತಹ ಆಲ್ಬಮ್ ಸಾಂಗ್ ಮಾಡಿರೋದಕ್ಕೆ ಅಂದರೆ ರಾಯರ ಅನುಗ್ರಹ ಇದೆ ಅಂತ ಅರ್ಥ ಆಯಿತು. ಇದು ಎಷ್ಟು ವೈಯಕ್ತಿಕವಾಗಿ ಖುಷಿ ಕೊಟ್ಟಿದೆ ಅನ್ನೋದಕ್ಕಿಂತ ಶಕ್ತಿ ಕೊಟ್ಟಿದೆ ಅಂತ? 100%. ಇವತ್ತು ನಾನು ಅಂದ್ಕೊಂಡಿರಲಿಲ್ಲ ಸೊ ಈ ರೀತಿ ರೀಚ್ ಆಗುತ್ತೆ, ಈ ರೀತಿ ಜನರು ಮೆಚ್ತಾರೆ ಅದನ್ನ ಅಂತ. ಇವತ್ತು ಏನಾಗುತ್ತೆ, ಯಾವುದೋ ಒಂದು ಸಿನಿಮಾ ಮಾಡ್ಬೋದು, ಯಾವುದೋ ಒಂದು ಈವೆಂಟ್ ಮಾಡ್ಬೋದು, ಇಲ್ಲ ಯಾವುದೋ ಒಂದು ಟೂರ್ನಮೆಂಟ್ಸ್, ಎನಿಥಿಂಗ್, ಏನಾದ್ರು ಒಬ್ಬೊಬ್ಬರು ನಾನು ಮಾಡ್ತಾರೆ, ಯಾಕಂದ್ರೆ ತುಂಬ ಜನ ಮಾಡೋದು. ಇದು ನನಗೆ ಲೈಫ್ ಟೈಮ್. ಓಕೆ. ಸೊ ಆ್ಯಂಡ್ ನನಗೊಂದು ಖುಷಿ ಆಗುತ್ತೆ, ನನ್ನ ನೆಕ್ಸ್ಟ್ ಜನ್ರೇಷನ್ ಆಗಿರ್ಬೋದು, ಯಾರ ನನ್ನ ಸ್ನೇಹಿತರು ನಾವು ಮಾಡಿದ್ದು. ಇವತ್ತು ಅಷ್ಟೇ ಯಾರೋ ಒಂದು ನಮ್ಮ ದೊರೆ ಅಂತ ಎಡಿಟರ್ ಇದ್ದಾನೆ ಶಿವಮೊಗ್ಗದಲ್ಲಿ, ಅವನು ಯಾವುದೋ ಒಂದು ಟೆಂಪಲ್ಗೆ ಹೋಗಿದ್ದ, ಅಲ್ಲಿ ಹ್ಯಾಲೋ ಟ್ಯೂನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತೆ. ಸೊ ಅವನು ಅದನ್ನು ಕೇಳ್ಬೇಕಾದ್ರೆ ಅವ್ನು ಖುಷಿ ಆಗುತ್ತೆ, ನಾನು ಇದರಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ಸೊ ಹಾಗೆ ಎವ್ರಿಥಿಂಗ್ ಈ ಥರ ಒಂದು ವೈಬ್ ಆ್ಯಂಡ್ ಎವ್ರಿಥಿಂಗ್ ಇದೆ ಇದರಲ್ಲಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಜನರು ಅದನ್ನು ಕೇಳ್ತಾರೆ, ಯಾಕಂದರೆ ಎವ್ರಿ ಥರ್ಸ್ಡೇಸ್ ಇವತ್ತಿನ ದಿವಸ ಟ್ರೆಂಡ್ ಬರುತ್ತೆ, ಮಂಡೇ ಒಂದು ಸಾಂಗು, ಟ್ಯೂಸ್ಡೇ ಒಂದು ದೇವ್ರ ಸಾಂಗು, ವೆಡ್ನೆಸ್ಡೇ ಒಂದು ಸಾಂಗು ಅಂತ. ಅದಿನ ಲೈಫ್ ಟೈಮ್ ಉಳಿಯುತ್ತೆ ಅಂತ ಅನ್ಕೋತೀನಿ. ಈ ಆಲ್ಬಮ್ ಸಾಂಗ್ ಮಾಡುವಾಗ ಸುಬುಧೇಂದ್ರ ತೀರ್ಥರು ನೀಡಿದಂಥ ಒಂದು ಸಂದೇಶ ಇರ್ಬೋದು ಅಥವಾ ಅವರ ಸಹಕಾರದ ಬಗ್ಗೆ ಹೇಳ್ಬೋದಾ? 100%. ಎಲ್ಲ ಮೂಮೆಂಟಲ್ಲಿ ಅವರ ಆಶೀರ್ವಾದ ಇದೆ. ಅವರ ಆಶೀರ್ವಾದ ಇಲ್ಲ ಅಂದರೆ ಇವತ್ತು ಇಷ್ಟು ಮಟ್ಟಿಗೆದ್ದು. ಯಾಕಂದರೆ ಅವರು ಆ ಪೀಠದಲ್ಲಿ ಕೂತ್ಕೊಂಡು ಎಲ್ಲ ಏನು ಜನರನ್ನು ಮಂತ್ರಾಕ್ಷತೆ ಕೊಟ್ಕೊಂಡು ನೋಡ್ತಾ ಇರ್ತಾರೆ. ಸೊ ನಾನು ಕೆಲವೊಮ್ಮೆ ಅವ್ರ ಹತ್ರ ಕೇಳ್ತಾ ಇದ್ದೆ, ಯಾಕಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಈಗ ಹೊರಗಡೆ ಹೋಗ್ತಾರೆ ಅಂತಂದರೆ, ಮಂತ್ರಾಲಯ ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರೆ ಆ ಒಂದು ವೈಬ್ ಇದೆ. 8-9 ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ, ಅದರಡೆಯಲ್ಲಿ ರಾಮ್ ಪೂಜೆ ಇರುತ್ತೆ, ಅದರಡೆಯಲ್ಲಿ ಭಿಕ್ಷೆ ತೊಗೋಬೇಕಿರುತ್ತೆ. ಸೊ ಹೆಂಗೆ ಅಂತ ಕೇಳ್ತಾ ಇದ್ದೆ. ಅವರು ಎಲ್ಲ ಒಂದು ರಾಯರ ಇದು ಅಂತ ಹೇಳ್ತಿದ್ರು. ಆ್ಯಂಡ್ ಅಲ್ಲಿ ಮಂತ್ರಾಲಯನೂ ಅಷ್ಟೇ, ಎಷ್ಟು ಡೆವಲಪ್ಮೆಂಟ್. ನಾವೊಂದು ಮಂತ್ರಾಲಯದ ಕಳಶ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ಅವ್ರದ್ದು, ಆ್ಯಂಡ್ ಮಂತ್ರಾಲಯದ್ದು ಕೂಡ. ಅದು ಇನ್ನೂ ನಾವು ಯೂಟ್ಯೂಬಲ್ಲಿ ಬಿಟ್ಟಿಲ್ಲ. ಅದನ್ನು ಏನು ಮಾಡ್ತಾ ಇದ್ದೀವಿ, ಎಲ್ಲ ಮಠಗಳಲ್ಲಿ ಥರ್ಸ್ಡೇ ಅವ್ರು ಯಾವಾಗ ಕರೀತಾರೋ ಅಲ್ಲಿ ಹೋಗ್ಬಿಟ್ಟು ಅದನ್ನು ಒಂದು ಸಾಂಗ್ ಅದನ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದೆ. ಸೊ ಇಂಪ್ರೂವ್ಮೆಂಟು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ. ಆ್ಯಂಡ್ ಅಕ್ಕಪಕ್ಕ ಎಲ್ಲನೂ ಅಷ್ಟೇ, ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ, ಕೊರತೆ ಅಂತ ಹೇಳಿದ್ರೆ ಇವ್ರು ಹೋಗ್ಬಿಟ್ಟು ಅಲ್ಲಿ ಸ್ಪಂದಿಸ್ತಾರೆ. ಆ್ಯಂಡ್ ನಮಗೆ ಕೊಡೋ ಸಪೋರ್ಟ್ ಹೇಳ್ತೀವಲ್ಲ, ಅಲ್ಲಿ ಹೋಗಿದ್ರೆ ರೂಮ್ದಾಗಿರ್ಬೋದು, ನಮ್ಮ ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದನ್ನು ನಮ್ಮ SK ಶ್ರೀನಿವಾಸ್ ರಾವ್ ಅಂತಿದ್ದಾರೆ ಮ್ಯಾನೇಜರು, ಅವ್ರಿಗೆ ಹೇಳಿಸ್ಬಿಟ್ಟು, ಶ್ರೀನಿಧಿ ಅವ್ರಿಗೆ ಹೇಳಿಸ್ಬಿಟ್ಟು, ಪ್ರತಿಯೊಬ್ಬರಿಗೂ ಹೇಳಿಸ್ಬಿಟ್ಟು ಅವರೊಂದು ಇದು ಮಾಡ್ತಾರೆ. ಆ್ಯಂಡ್ ಅವ್ರ ಪೂರ್ವಾಶ್ರಮ ಅಳಿಯಂದ್ರು ಅಷ್ಟೇ, ನಾನು ಕೃಷ್ಣಣ್ಣ ಅಂತ ಕರಿತೀನಿ, ಆ್ಯಂಡ್ ಶ್ರೀಶಾ ಜೋಯ್ಸು ಅವರು ಕೂಡ ಅಷ್ಟೇ. ಎವ್ರಿ ಒನ್ ಬಂದು ಏನಾದರೂ ನಿಮ್ಮ ಕೊರತೆ ಇದೆಯಾ, ಎಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಅಂತ ಕೇಳ್ತಾಯಿದ್ರು. ಅದೆಲ್ಲ ಅದು ಅವ್ರ ಆಶೀರ್ವಾದನೇ ಇವತ್ತು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತೀನಿ, ಅವ್ರ ಆಶೀರ್ವಾದ ಇದು ಸಕ್ಸಸ್ ಆಗ ಕಾರಣ. ಯೂಶ್ವಲಿ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಮಾತ್ರ ಕಷ್ಟ ಇರೋದು, ನಮಗೆ ಮಾತ್ರ ಸಮಸ್ಯೆ ಇರೋದು ಅಂತ ಕೆಲವರು ಹೇಳ್ಕೊಂಡು ಅಳೋದನ್ನ ನೋಡ್ತೀವಿ.
ಆದರೆ ದೇವಸ್ಥಾನಗಳಿಗೋ ಅಥವಾ ಆಸ್ಪತ್ರೆಗಳಿಗೋ ಹೋದಾಗ ಇಲ್ಲ, ನಮ್ಗಿಂತ ಇನ್ನೂ ಹೆಚ್ಚು ಕಷ್ಟಪಡೋರಿದ್ದಾರೆ ಅಂತ ಗೊತ್ತಾಗತ್ತೆ. ಮಂತ್ರಾಲಯದಲ್ಲಿ ನೀವು ಹೇಳಿದಾಗೆ ಸಾಕಷ್ಟು ಭಕ್ತರು ಅವರೊಂದಷ್ಟು ಆಶಯಗಳು ಇಟ್ಕೊಂಡು ಬಂದಿರ್ತಾರೆ, ಒಂದಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ, ಅಥವಾ ಗುರುವಿನ ಅನುಗ್ರಹ ಪಡಿಬೇಕು ಅಂತ ಬಂದಿರ್ತಾರೆ. ಅದನ್ನೆಲ್ಲ ನೋಡಿ ಏನು ಅನ್ನಿಸ್ತು? ಅಂದರೆ ಈ ಒಂದು ಜೀವನ ಅಥವಾ ಈ ಜನ್ಮದ ಬಗ್ಗೆ ಏನು ಅನ್ನಿಸ್ತು ನಿಮಗೆ? ನಾನು ಅವಾಗ ಹೇಳ್ತಾ ಇದ್ದಂಗೆ ಒಂದು ಲೈನಲ್ಲಿ ನಿಂತ್ಕೊಂಡ್ರೆ, ನಾನು ಫ್ರೈಡೇ ಮುಗೀತು ನಮ್ದು ಇವೆಂಟು. ಸ್ಯಾಟರ್ಡೇ ನಾನು ಯೋಚನೆ ಮಾಡ್ತೀನಿ, ಫ್ರೈಡೇಗಿಂತ ಸ್ಯಾಟರ್ಡೇ ಇನ್ನೂ ಜಾಸ್ತಿ ಆಗ್ತಾ ಇದೆ ಜನ. ಸೊ ಕೆಲವರು ಕಾಲಿಲ್ಲದೆ ಇರೋರು, ಕೆಲವರು ರಾತ್ರಿ ನಿದ್ದೆ ಇರಲ್ಲ, ಬಂದಿರ್ತಾರೆ, ಲೈನಲ್ಲಿ ನಿಂತಿರ್ತಾರೆ. ಸೊ ನಿಜವಾಗ್ಲೂ ರಾಯರು ಇರಲಿಲ್ಲ ಅಂದರೆ ಅಷ್ಟು, ಈಗ ನೀವು ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋದರೆ ಏನಾದ್ರು ರೋಗ ಇದ್ದರೆ ನಾನು ಟ್ರೀಟ್ಮೆಂಟ್ ಆಗಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅವನ ನಂಬಿಕೆ, ಅವ್ನು ರಾಯರು ಇಲ್ಲ ಅಂತ ಆಗಿದ್ರೆ ಅಷ್ಟು ಜನರು ಬರ್ತಿದ್ರ ಅಂತ ಕೆಲವೊಮ್ಮೆ ನಾನು ಸುಮ್ಮನೆ ಯೋಚನೆ ಮಾಡ್ತೀನಿ ಕೂತ್ಕೊಂಡು. ನಿಜವಾಗ್ಲೂ ಅವ್ರವ್ರಿಗೆ ಏನಾದರೂ ಒಂದು ಪಾಸಿಟಿವ್ನೆಸ್, ಅವ್ರಿಗೆ ಅವರ ಟೆನ್ಷನ್ಸ್ಗೆ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಇವತ್ತಿನ ದಿವಸ ಇಷ್ಟು ಎವ್ರಿ ಡೇಸ್ ಹೋಗ್ತಾನೆ. ಮೊದಲು ಗುರುವಾರ ಅಂತ ಇತ್ತು, ಇದು ಗುರುವಾರ ಆಗಿರಲ್ಲ, ಫ್ರೈಡೇ ಹೋಗಿ, ಸ್ಯಾಟರ್ಡೆ ಹೋಗಿ, ಸಂಡೇ ಹೋಗಿ, ಆಲ್ ಡೇಸ್ ಅಲ್ಲಿ ಫುಲ್ ಇರುತ್ತೆ. ಸೊ ಅದೊಂದು ಇದ್ದೇ ಇದೆ, ಮದ್ದಂತೂ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಅಷ್ಟು ಜನರು ಹೋಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ರಾಯರ ಬಗ್ಗೆ ಮತ್ತೊಂದಿಷ್ಟು ಪ್ರಾಜೆಕ್ಟ್ ಮಾಡುವಂಥ ಆಸೆ, ನಿರೀಕ್ಷೆ ಏನಾದ್ರು ಇದೆಯಾ? ಅದೇ 100%. ಈಗ ರಾಯರ ದರ್ಶನದಲ್ಲಿ 2 ಎರಡನೇ ಸಾಂಗ್ ನೆಕ್ಸ್ಟ್ ಇಯರ್ ನಾವು ತಗೊಳ್ತೀವಿ. ಯಾಕಂದರೆ 24 hours ಇದೊಂದು ಫುಟೇಜಸ್ ಆಗಿರೋದಿಲ್ಲ. ಆ್ಯಂಡ್ ಕೆಲವು ಬೇರೆ ಮಟ್ಟಗಳದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಇದರಲ್ಲಿ ಬಿಡಬೇಕು ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಗುರುಗಳ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನೋಡೋಣ. ನೀವು ಹೇಳ್ದಂಗೆ ಆದರೆ ಸಿನಿಮಾನು ತೆಗಿಯೋಣ ನಮ್ಮ ಪ್ರೊಡಕ್ಷನಲ್ಲಿ. ನಾವಂತೂ ಕಾಯ್ತಾ ಇರ್ತೀವಿ, ರಾಯರ ಬಗ್ಗೆ ಏನು ಸೇವೆ ಮಾಡೋಕ್ಕೂ ಕಾಯ್ತಾ ಇರ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಯುವ ಪೀಳಿಗೆಗೆ ರಾಯರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಖಾಲಿ ಏನಾಗುತ್ತೆ, ಸ್ಟೇಟಸ್ಸು ಇದರಲ್ಲಿ ಅಲ್ಲದೆ ದರ್ಶನ ಮಾಡಿ, ರಾಯರಿಗೆ ಒಳ್ಳೊಳ್ಳೆ ಕೆಲಸ ಮಾಡಿ 100%. ಅಂದರೆ ಕಷ್ಟದಲ್ಲಿದ್ದವ್ರಿಗೆ ಸ್ಪಂದಿಸಿ 100%. ಅದರಲ್ಲಿ ಅವಾಗ ರಾಯರು ಖುಷಿ ಪಡ್ತಾರೆ, ನಮಗೂ ಒಂದು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಕ್ತರಿಗೆ ರಾಯರ ದರ್ಶನ ಎನ್ನುವಂಥ ಒಂದು ಅದ್ಭುತವಾದ ಹಾಡನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಜೊತೆಗೆ ಇನ್ನೊಂದು ಅಷ್ಟು ರಾಯರ ಸೇವೆ ಮಾಡುವಂಥ ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ದೀರಿ, ಸಿಗಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಸಿನಿಮಾ ಮಾಡುವಂಥ ಆಸೆಯನ್ನು ಕೂಡ ಹೇಳಿದ್ದೀರಾ, ಅದು ಕೂಡ ನೆರವೇರಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ರಾಯರ ದರ್ಶನ ಎನ್ನುವಂಥ ಆಲ್ಬಮ್ ಸಾಂಗ್ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ, ಜೊತೆಗೆ ರಾಯರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.